ಹಾಯ್ ನಮಸ್ತೆ ಫ್ರೆಂಡ್ಸ್. ಇದು ನಕಾಶಾ ದಾರಿ. ಇದು ಚಿತ್ರದುರ್ಗ ಇಲ್ಲಿಂದ ಬಂದುಬಿಟ್ಟು ನಮಗೆ ಕೇವಲ ನಮಗೆ 16 ಕಿಲೋಮೀಟ್ರ್ ಚಿತ್ರದುರ್ಗ ಆಗುತ್ತೆ. ತಾರ್ ರೋಡ್ ಬಂದುಬಿಟ್ಟು ನೋಡಿ, ಈ ತಾರ್ ರೋಡ್ ಇಲ್ಲೇ ಹತ್ತಿರದಲ್ಲೇ ಓನ್ಲಿ 50 ಮೀಟ್ರ್ ತಾರ್ ರೋಡು. ಈ ತಾರ್ ರೋಡಿಂದ ಬಂದಮೇಲೆ ನಮಗೆ ಒಂದು ಒಳ್ಳೆ ರೆಡ್ ಸಾಯಿಲ್ ಸಿಗುತ್ತೆ. ಇಲ್ಲಿ ರೆಡ್ ಸಾಯಿಲ್ ತೋರಿಸ್ತೀನಿ. ಇಲ್ಲಿ ಯಾವ ಥರ ಇದೆ ಅಂತಂದರೆ ಭಾಳ ಚೆನ್ನಾಗಿದೆ ರಸ್ತೆ ನಿಮಗೆ. ಮತ್ತು ಇಲ್ಲೆಲ್ಲ ಹೂವು ಬೆಳೆಯುವಂಥ ಕ್ಷೇತ್ರ ಇದು. ಕಂಪ್ಲೀಟ್ ನೋಡಿ, ಒಳ್ಳೆ ಸೇವಂತಿಗೆ ಬೆಳೀತಾರೆ ಇಲ್ಲಿ, ಒಳ್ಳೆ ನೇಚರು. ಈ ಕಡೆ ಗೋಧಿ ಬೆಳೆದಿದ್ದಾರೆ, ಈ ಕಡೆ ಅಡಿಕೆ ಎಷ್ಟು ಸುಂದರವಾದಂಥ ಅಡಿಕೆ ನೋಡಿ, ಎಷ್ಟು ಚೆನ್ನಾಗಿದೆ ಇದೆಲ್ಲ ಅಡಿಕೆ. ತುಂಬ ಒಳ್ಳೆ ಫಸಲು. ರೆಡ್ ಸಾಯಿಲು. ಮಣ್ಣಿನ ವಿಷಯಕ್ಕೆ ಬಂದರೆ ಚಿತ್ರದುರ್ಗ 14 ಕಿಲೋಮೀಟ್ರು. ಚಳ್ಳಕೆರೆಗೆ ನಮಗೆ ಬಂದುಬಿಟ್ಟು 20 ಕಿಲೋಮೀಟ್ರ್ ಆಗುತ್ತೆ ಚಳ್ಳಕೆರೆ ಇಲ್ಲಿಂದ. ನಿಮ್ಗೆ ಒಂದು ಒಳ್ಳೆ ನಕಾಶಾ ದಾರಿ ಅಟ್ಯಾಚ್ ಆಗಿ ನಿಮಗೆ ಒಂದು ರೆಡ್ ಸಾಯಿಲ್ ಕೊಡ್ತೀನಿ. ನಿಮಗೆ ಒಳ್ಳೆ ರೇಟಲ್ಲಿ ಕೊಡ್ತೀನಿ ನಾನು. ಈ ರೇಟಲ್ಲಿ ನಮ್ಮ ಇಡೀ ಚಿತ್ರದುರ್ಗ ಡಿಸ್ಟಿಕಲ್ಲೇ ನಿಮಗೆ ಜಮೀನು ಸಿಗೋದಿಲ್ಲ. ತುಂಬ ಒಳ್ಳೆ ರೇಟಲ್ಲಿ ಕೊಡ್ತೀನಿ. ಜನರಲ್ ಪ್ರಾಪರ್ಟಿ ನೋಡಿ, ಹೂವು ಎಷ್ಟು ಚೆನ್ನಾಗಿ ಬಂದಿರುತ್ತೆ. ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ. ಇದಕ್ಕೆ ಅಟ್ಯಾಚ್ ಆಗಿನೇ ಪಕ್ಕದಲ್ಲಿ ನೋಡಿ ಒಳ್ಳೆ ಟೊಮೊಟೊ ಬೆಳೆದಿದ್ದಾರೆ. ಟೊಮೊಟೊ ನೋಡಿ ಹೆಂಗಿದೆ, ಇದೆಲ್ಲ ಕಂಪ್ಲೀಟ್ ಟೊಮೊಟೊ, ಫುಲ್ಲು ಟೊಮೊಟೊ ಬಂದಿದೆ. ಒಳ್ಳೆ ಗ್ರೋತಿಂಗು ಇದೆ ನೋಡಿ. ಸಾಯಿಲು ಇದೆಲ್ಲ ರೆಡ್ ಸಾಯಿಲು ಚೆನ್ನಾಗಿದೆ. ಇದು 2 ಎಕರೆ ಜಮೀನು. ತುಂಬ ಒಳ್ಳೆ ತಾಕತ್ತಾದಂಥ ಭೂಮಿ. ಸುತ್ತಲೂ ನೀರಾವರಿ ಪ್ರದೇಶ, ಕಂಪ್ಲೀಟಾಗಿ ನೀರಾವರಿ. ಇದೆಲ್ಲ ಹೂವು ಬೆಳೆದಿದ್ದಾರೆ. ಅಲ್ಲಿ ಕೆಳಗಡೆ ಕಲ್ಲಂಗಡಿ, ಅಲ್ಲೆಲ್ಲ ಕಲ್ಲಂಗಡಿ ಬೆಳೆದಿದ್ದಾರೆ. ಇಲ್ಲಿ ಈರುಳ್ಳಿ ಬೆಳೆದಿದ್ದಾರೆ. ಇದೇ ಸಾಯಿಲು. ನೀರಿಗೆ ಸಮಸ್ಯೆ ಇಲ್ಲ ಇಲ್ಲಿ, ತುಂಬ ಒಳ್ಳೆ ನೀರು ಬೀಳುತ್ತೆ. ಮಣ್ಣು ನೋಡಿ ಯಾವ ಥರ ಇದೆ. ಅಡಿಕೆ ಗಿಡಕ್ಕೆ ಸೂಪರ್ ಇದೆಲ್ಲ. ಭಾಳ ಚೆನ್ನಾಗಿ. ಹೌದು, ಒಂದು ಎಕರೆ ಬಂದುಬಿಟ್ಟು ಇದು ನಾನು ನಿಮಗೆ 18 ಲಕ್ಷ ಹೇಳ್ತೀನಿ. ಫೈನಲ್ ಆಗಿ ನಾನು ನಿಮಗೆ 15.5 ಲಕ್ಷಕ್ಕೆ ಮಾಡಿಕೊಡ್ತೀನಿ. 2 ಎಕರೆ ಕೆಂಪು ಭೂಮಿ, ಬಂಗಾರದಂಥ ನೆಲ. ಇದು ತುಂಬ ಚೆನ್ನಾಗಿದೆ. ರೆಡ್ ಅಂದರೆ ರೆಡ್ ಸಾಯಿಲು. 15.5 ಲಕ್ಷ ಫೈನಲ್ ಟು ಫೈನಲ್ ರೇಟು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಮಣ್ಣು ನೋಡಿದ್ದೀರಾ ಹಿಂಗಿದೆ ನೋಡಿ. 2 ಎಕರೆ ಅಪ್ ಟು ಕೆಳಗಡೆವರೆಗೂ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ಸ್ಕ್ವೇರ್ ಇದೆ. ಪೂರ್ವ ಪಶ್ಚಿಮ ತುಂಬ ಚೆನ್ನಾಗಿದೆ. ಉತ್ತರ ದಕ್ಷಿಣ ವಾಸ್ತು ಪ್ರಕಾರವಾಗಿದೆ. ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಪಕ್ಕದಲ್ಲೂ ನೀರಾವರಿ ಮಾಡಿದ್ದಾರೆ. ಈರುಳ್ಳಿ ತೋರಿಸಿ. ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ರೈತರು. ತುಂಬ ಚೆನ್ನಾಗಿದೆ. ಈಗೆಲ್ಲ ಸೀಡ್ಸ್ ಮಾಡ್ತಿದ್ದಾರೆ. ಇಲ್ಲಿ ಬೀಜಗಳು ರೆಡಿ ಮಾಡ್ತಿದ್ದಾರೆ. ಈರುಳ್ಳಿ ಬೀಜ ರೆಡಿ ಆದಮೇಲೆ ತುಂಬ ಜನ ಇದು ನಾಸಿಕ್ವರೆಗೂ ಕರ್ನಾಟಕದಿಂದ ಆಲ್ರೆಡಿ ರಫ್ತು ಮಾಡ್ತಿದ್ದಾರೆ. ನೋಡಿ ಎಷ್ಟು ಗ್ರೋತ್ ಇದೆ. ಈರುಳ್ಳಿ ಫುಲ್ಲು ಬ್ಲ್ಯಾಕ್ ಇದೆ, ಯಾಕೆಂದರೆ ಯಾವುದೇ ಥರ ರೋಗ ರುಜಿನ ಏನೂ ಇಲ್ಲ. ಒಳ್ಳೆ ಬೆಳೆ ಬಂದಿದೆ. ಇಲ್ಲಿಂದ ತಾರ್ ರೋಡು ಕೇವಲ ನಮಗೆ ಹತ್ತಿರದಲ್ಲಿ ಒಂದು 50 ಮೀಟ್ರ್ನಲ್ಲಿ ನಮ್ಗೆ ತಾರ್ ರೋಡ್ ಸಿಗುತ್ತೆ. ಈಗ ತಾರ್ ರೋಡ್ ನಿಮ್ಗೆ ತೋರಿಸ್ತಾನೆ. ಇದು ಈ ಕಡೆ ಎಲ್ಲ ಹೂವು ಬೆಳೆದಿದೆ ನೋಡಿ ರೈತರು. ಎಲ್ಲ ಸೇವಂತಿಗೆ, ವೈಟು ಯೆಲ್ಲೋ ಎರಡೂ ಬೆಳೆದಿದ್ದಾರೆ. ಮತ್ತು ಮೆಕ್ಕೆಜೋಳ, ಮತ್ತು ಈ ಕಡೆಯೂ ಪಕ್ಕದಲ್ಲಿ ಈರುಳ್ಳಿ ಇದೆ. ಎಲ್ಲ ಅಡಿಕೆ ತೋಟ. ದಾರಿ ನೋಡಿ ಈ ಥರ ಇದೆ. ದಾರಿಗೆ ವೆಹಿಕಲ್ ಬರೋದಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ. ಇದು ಹೂವು, ಪಕ್ಕದಲ್ಲಿ ಹೂವು ಹಾಕಿದ್ದಾರೆ. ಮತ್ತು ಇಲ್ಲಿ ಹೂವಿಗೆ ತುಂಬ ಬೇಡಿಕೆ ಇದೆ.
ಪ್ರತಿ ಒಂದು ಹಬ್ಬ ಹರಿವುಗಳು ಏನೇ ಬರಲಿ ಹೂಕ್ಕೆ ತುಂಬ ಜನ ಮುಗಿ ಬೀಳ್ತಾರೆ. ನಮ್ಮ ಕರ್ನಾಟಕದಲ್ಲಿ 2ನೇ ಜಿಲ್ಲೆ ಇದು. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೂವು ಬೆಳೆಯುವಂಥ ಪ್ರಸಿದ್ಧವಾದಂಥ ಒಂದು ಇಲ್ಲಿ ವಿಲೇಜ್ಗಳು. ಇಲ್ಲ ಅಡಿಕೆ ತೋಟ ಇಲ್ಲಿ ಅಡಿಕೆ ತೋಟ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅಡಿಕೆ. ತುಂಬ ಒಳ್ಳೆ ವ್ಯೂಸ್ ಇದು ನೋಡಿ. ಇದೆಲ್ಲ 25-30 ವರ್ಷಗಳ ಹಿಂಚೆ ಅಡಿಕೆ ಹಾಕಿದ್ದು. ಇವತ್ತಿಗೆ ಇವರೆಲ್ಲ ಕೋಟಿಗಳಲ್ಲಿ ಕೋಟಿ ಕುಳ ಅಂತ ಏನು ಕರೀತು ಅವರು ಇವರೆಲ್ಲ. ಸರ್ ಕೋಟಿ ಗಟ್ಟಲೆ ಇವರು ಇರೋದು ಅಡಿಕೆ ತೋಟದವರು. ಹೌದು ಮಜಾಣರ್ದು ಅದು. ಇವೆಲ್ಲ ಅವರೆಲ್ಲ ಸರ್ ದುರ್ಗ ಚಳಿಕೆ ಎಲ್ಲೇನಾಯ್ತು 10 ಎಕರೆ ಗಟ್ಟಲೆ ಅವರು ಸೈಟ್ಗಳು ತಾಡ್ರು. ಹೌದು ಹೌದು ಹಿಂಗೆ ಕೋಟಿ ಕುಳ ಅಂತಲೇ ಕರೆಯೋದು.